ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾಡಿನ ಸಮಸ್ತ ಜನರಿಗೂ ಗೌರಿ ಹುಣ್ಣಿಮೆದ ಆರ್ಥಿಕ ಶುಭಾಶಯಗಳು. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಗೌರಿ ಹಬ್ಬ ಅಂದರೆ ಒಂದು ಹೆಣ್ಣು ಮಕ್ಕಳಿಗೆ ಅತ್ಯಂತ ಸಡಗರ ಮತ್ತು ಸಂಭ್ರಮದ ಹಬ್ಬ ಅಂತಾನೆ ಹೇಳ್ಬೋದು ನೋಡ್ರಿ. ದಕ್ಷಿಣ ಕರ್ನಾಟಕ ಕಡೆ ಇದನ್ನ ಅಷ್ಟೊಂದು ಆಚರಣೆ ಮಾಡಲ್ಲ. ಬಟ್ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ವಿಜೃಂಭಣೆಯಿಂದ ಎಲ್ಲ ಮಹಿಳೆಯರು ಆಚರಣೆ ಮಾಡ್ತಕ್ಕಂಥ ಹಬ್ಬ ಅಂತ ಹೇಳ್ಬೋದು. ಗೌರಿ ಹುಣ್ಣಿಮೆ ಅಂದ್ರೆ ಗೌರಿನ ಪ್ರತಿಷ್ಠಾಪನೆ ಮಾಡಿ ಆಕೆಗೆ ಆರತಿಯನ್ನು ಮಾಡಲಾಗ್ತದೆ ನೋಡ್ರಿ. ಈ ಆರತಿ ನೋಡ್ಬೋದು. ಈ ತರ ಸಕ್ಕರೆ ಗೊಂಬೆಗಳನ್ನ ತಂದು ಆರತಿ ತಟ್ಟೆಯಲ್ಲಿಟ್ಟು ಈ ತರ ದೀಪ ಬೆಳಗಿಸ್ತಾರೆ ನೋಡ್ರಿ. ಆಮೇಲೆ ಗೌರಿಗೆ ಆ ಕಡೆ ಒಂದು ಈ ಕಡೆ ಒಂದು ಇಡ್ತಾರೆ ನೋಡ್ರಿ. ನೋಡ್ಬೋದು ವೀಕ್ಷಕರೇ, ಇವು ಎಷ್ಟು ಚೆನ್ನಾಗದಾವ ನೋಡ್ರಿ. ಸಕ್ಕರೆ ಗೊಂಬೆಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಆಕಾರದಲ್ಲಿರುತ್ತೆ ನೋಡ್ರಿ. ಒಂದು ಗಿಡದ ಆಕಾರ ಆಗಿರ್ಬೋದು. ಇದು ನೋಡ್ರಿ ಎಷ್ಟು ಚೆನ್ನಾಗದ ನೋಡ್ರಿ. ಆ ಕಡೆ ಈ ಕಡೆ ಒಂಥರ ಬಾತು ಕೋಳಿಗಳು ನಡ್ಬರ್ಕ ಊಜಿ ನೀರು ಕುಡಿಯಕತ್ತವೇನೋ ಅನ್ನೋ ಆಕಾರದಾಗ ಅದ ರೀ. ಅದೇ ತರ ನೀವಿಲ್ಲಿ ನೋಡ್ಬೋದು, ಒಂದು ಲಿಂಗುವಿನ ಆಕಾರದಲ್ಲಿ ಅದ. ಆಮೇಲೆ ಇದೇ ತರ ವಿಭಿನ್ನ ರೀತಿಯಲ್ಲಿ ಈ ಸಕ್ಕರೆ ಗೊಂಬೆಗಳನ್ನು ನಾವು ನೋಡ್ಬೋದು. ತೇರಿನ ಆಕಾರದಲ್ಲಿ ಇರ್ತಾವ, ಕೆಲವೊಂದು ಪ್ರಾಣಿಗಳು, ಕೆಲವೊಂದು ಹೂಗಳ ಆಕಾರದಲ್ಲಿ ಇರ್ತಾವ. ಈ ಸಕ್ಕರೆ ಗೊಂಬೆಗಳನ್ನು ಇದರ ವಿಶೇಷತೆ ಏನು ಅಂತಂದ್ರೆ, ಹೊಸದಾಗಿ ಮದುವೆ ಆಗಿರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು, ಆಮೇಲೆ ಮದುವೆ ಯಾರಿಗೆ ಫಿಕ್ಸ್ ಆಗಿರ್ತದಲ್ಲ ಅವರಿಗೆ ಉಡುಗೊರೆಯಾಗಿ ಕೊಡ್ತಾರ. ಆಮೇಲೆ ಪ್ರತಿಯೊಂದು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆಯವರು ಈ ಗೌರಿ ಹುಣ್ಣಿಮೆಗೆ ಸಕ್ಕರೆ ಆರತಿಗಳನ್ನು ಕೊಡುವುದು ಇಲ್ಲಿ ವಿಶೇಷ ಪದ್ಧತಿ ಅಂತ ಹೇಳ್ಬೋದು ನೋಡಿ ವೀಕ್ಷಕರೇ. ಬರ್ರಿ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ತರ ಗೌರಿನ ಎಲ್ಲರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಲ್ಲ. ದೇವಸ್ಥಾನಗಳಲ್ಲಿ ಆಗಿರ್ಬೋದು, ಮಠಗಳಲ್ಲಿ ಆಗಿರ್ಬೋದು, ಕೆಲವೊಂದು ಸ್ವಾಮಿಗಳ ಮನೆಗಳಲ್ಲಿ ಆಗಿರ್ಬೋದು ಅಷ್ಟೇ ಪ್ರತಿಷ್ಠಾಪನೆ ಮಾಡ್ತಾರೆ. ನಾವು ಸ್ವಾಮಿಗಳಾಗಿರೋದ್ರಿಂದ ನಮ್ಮ ಮನೆಯಲ್ಲಿ ನಾವು ಮಠದಲ್ಲಿ ಪ್ರತಿಷ್ಠಾಪನೆ ಮಾಡಿವಿ. ಎಲ್ಲರೂ ನಮ್ಮ ಮನೆಯಲ್ಲಿ ಆರತಿ ಬೆಳಗಕ್ಕೆ ಬರ್ತಾರ ನೋಡಿ ವೀಕ್ಷಕರೇ. ಬನ್ನಿ ಹಬ್ಬದ ಸೆಲೆಬ್ರೇಷನ್ ಇನ್ನೂ ತೋರಿಸ್ತೀನಿ, ನೋಡೋಣ ಅಂತ. ಬರ್ರಿ ಬೆಳಗ್ಗೆ. ಇಲ್ಲಿ ನೋಡಿ ವೀಕ್ಷಕರೇ, ಸಕ್ಕರೆ ಗೊಂಬೆಗಳು ಎಷ್ಟು ಚೆನ್ನಾಗದಾವ ನೋಡ್ರಿ. ಇದು ನೋಡ್ಬೋದು ನೀವು, ದೇವಸ್ಥಾನದ ಆಕಾರ ಅದ ನೋಡ್ರಿ. ದೇವಸ್ಥಾನದ ಗೋಪುರದ ಆಕಾರ ಅದ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಇದು ಕೋಳಿ ಆಕಾರದ ಅದ ನೋಡ್ರಿ. ಇದು ನೋಡ್ರಿ ತೇರಿನ ಆಕಾರ ಅದ ನೋಡ್ರಿ. ತಂದೀನ್ ಬಾ. ಇಲ್ಲಿ ನೋಡ್ಬೋದು, ಇದು ಒಂದು ಮನುಷ್ಯ ಮತ್ತೆ ಆನೆ ಆಕಾರ ಅದ ನೋಡ್ರಿ. ಆಮೇಲೆ ಇದೇ ತರ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಮೊಲ ಅದ ರೀ. ಇದನ್ನು ಸಹ ಒಂದು ದೇವಸ್ಥಾನದ ಆಕಾರ ಅದ ನೋಡ್ರಿ. ಆಮೇಲೆ ಇದು ನೋಡ್ರಿ ಮೊಲ, ಎಷ್ಟು ಚೆನ್ನಾಗದಾವ ನೋಡ್ರಿ. ನೋಡಿದ್ರೆ ತುಂಬ ಕನ್ಸಾಗತ್ತದಲ್ಲ. ನಾವು ಈ ಗೌರಿ ಹಬ್ಬ ಆದ್ಮೇಲೆ ಗೌರಿನ ವಿಸರ್ಜನೆ ಮಾಡಿದ್ಮೇಲೆ ಇದನ್ನ ತಿನ್ನಕ್ ಕೊಡ್ತಾರೆ ನೋಡ್ರಿ ಎಲ್ಲರಿಗೂ. ಇಲ್ಲಿ ನೋಡ್ರಿ ಸಣ್ಣ ಚೆನ್ನಾಗಿದೆ ಬಂದಾರ. लगे
ಎಲ್ಲರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಶ್ರಾವಣ ಮಾಸದಲ್ಲಿ ಗೌರಿ ಹಬ್ಬ ಮಾಡ್ತಾರೆ, ಆದರೆ ಉತ್ತರ ಕರ್ನಾಟಕದ ಸೈಡು ಈ ಟೈಮಲ್ಲಿ ಅಂದರೆ ಕಾರ್ತಿಕ ಮಾಸ ಸ್ಟಾರ್ಟ್ ಆದಮೇಲೆ ದೀಪಾವಳಿ ಪಾಡ್ಯ ದಿನವೇ ಗೌರಿನ ಕೂರಿಸಿರ್ತಾರೆ. ಕೆಲವೊಂದಿಷ್ಟು ದಿನಗಳಾದಮೇಲೆ ಕೂರಿಸ್ತಾರೆ. ನಮ್ಮ ಮನೆಯಲ್ಲೂ ಕೂಡ ಗೌರಿ ಕೂರಿಸಿದ್ದೀವಿ. ನಮ್ಮ ಮನೆಯಲ್ಲಿರೋ ಗೌರಿ ಮತ್ತು ಮಣ್ಣಿನ ಗೌರಿನ ಕೂರಿಸಿದ್ದೀವಿ. ಇವತ್ತು ಕಂತೆಮ್ಮನಂತ ಮಾಡ್ತಾರೆ. ಇಲ್ಲಿ ಝೂಮ್ ಮಾಡಿ ಈ ಥರ 9 ಕಂತೆಮ್ಮಗಳನ್ನು ಮಾಡಿ ಇಡ್ತಾರೆ. ಹುಣ್ಣಿಮೆ ದಿನ ಕಂತೆಮ್ಮನವ್ರಗಳನ್ನು ಮಾಡಿರ್ತಾರೆ. ಹುಣ್ಣಿಮೆ ದಿನ ಸ್ಪೆಷಲಾಗಿ ಮಣ್ಣಿನ ಗೌರಿ ಮತ್ತು ಅವ್ರನ್ನ ಮಾಡಿರ್ತಾರೆ. ಎಲ್ಲರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತವ್ರ ಮನೆ ಕಡೆಯಿಂದ ಆರತಿ ಮತ್ತು ಸೀರೆನ ಈ ಹಬ್ಬದಲ್ಲಿ ತಂದು ಕೊಡೋದು ವಾಡಿಕೆ ಇದೆ ಮೊದಲಿಂದನೂ. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಹಾರ್ದಿಕ ಶುಭಾಶಯಗಳು. ಪೂರ್ತಿ ವಿಡಿಯೋನ ನೋಡಿ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.